ನಾವು ಹೆಚ್ಚಿಸಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾವು ಮಾಡಿದ್ದೇ ಅಲ್ಲ ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಹೊರೆ ಆಗ್ತಾ ಇರೋದಂತೂ ಜನಸಾಮಾನ್ಯರಿಗೆ. ಜನಸಾಮಾನ್ಯರು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜನರು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಕಡಿಮೆ ಮಾಡೋದು ಅಡ್ಡಿಲ್ಲ, ಎಲ್ಲರಿಗೂ ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಎಲ್ಲ ಜೀವನ ಎಲ್ಲ, ಹೀಗಾಗಿ ಎಲ್ಲ ಅವ್ರ ಕೈಯಲ್ಲಿದೆ ಸರ್, ಸರ್ಕಾರ ಕೈ ಐತೆ ಎಲ್ಲ. ರೇಟ್ ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಕಡಿಮೆ ಮಾಡ್ರಿ ಅಂತ ಹೇಳೋದು ಇಷ್ಟೇ. ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ಬಡವರಿಗೆ, ಎಲ್ಲರಿಗೆ, ಮಿಡಲ್ ಕ್ಲಾಸ್ದವ್ರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ರೇಟ್ ಕಡಿಮೆ ಮಾಡೋದು ಅದು ಭಾಳ ಕಷ್ಟ ಆಗ್ತದೆ. ಇವರು ಅವ್ರ ಮೇಲೆ ಹೇಳೋದು, ಅವರು ಇವ್ರ ಮೇಲೆ ಹೇಳೋದು, ಇದು ಸರಿ ಇಲ್ಲ. ಯಾವುದೋ ಸ್ಪಷ್ಟವಾಗಿ ಹೇಳಬೇಕು. ಕೇಂದ್ರದವರು ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗ್ತದೆ ಜನಕ್ಕೆ. ಇಲ್ಲಾಂದರೆ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ಆ ಕಡೆ ಈ ಕಡೆ ನಮಗೆ ಕನ್ಫ್ಯೂಷನ್ ಆಗ್ತದೆ ಜನಗಳಿಗೆ. ಇದು ಆಗಬಾರ್ದು ಸರ್. ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅನ್ವಯಿಸುತ್ತೆ ಅದು. ಸೊ ಇದು ಕ್ಲಾರಿಫಿಕೇಷನ್ ಮಾಡಬೇಕಾದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರದ್ದೇ ಅವರು ಸ್ಪಷ್ಟನೆ ಕೊಡಬೇಕಾಗ್ತದೆ. ಅದೇ ಸರ್, ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಇದೇ ರೀತಿ ನಡೆದೋಗಿದೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಅದು ಬೇರೆ ಬೇರೆ ಸರ್ಕಾರ ಇರೋದ್ರಿಂದ ವೈಫಲ್ಯಗಳು ಕಣ್ಣಿಗೆ ಕಾಣ್ತಾ ಇವೆ, ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಜನರಿಗೆ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದವ್ರು ಮಾತಾಡಬೇಕು. ಅಲ್ಲಿ ಸಂಸತ್ ಸದಸ್ಯರು ಇರ್ತಾರೆ, ಅವ್ರಿಗೆ ಏನಂತ ಅಲ್ಲಿ ಕಳಿಸಿರೋದು, ಜನರನ್ನು ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೋಸ್ಕರವಾಗಿ ಎದ್ದು ನಿಂತು ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡಬೇಕು. ಅದಕ್ಕೋಸ್ಕರ ಸರ್ ಜಾಸ್ತಿ ಆಗಿದೆ ಅಂತಲೇ ಸಿಟಿ ಬಸ್ಗೆ ಈ ಕಡೆಗೆ ಬರ್ತಾಯಿದ್ದೀನಿ. ಈ ಕಡೆಗೆ ಫುಲ್ ಈ ಥರ ಜಾಸ್ತಿ ಮಾಡಿಸಿದ್ರೆ ಜನರಿಗೆ ಹೆಂಗೆ ಅದೇ ಹೆಂಗೆ ಅದು ಗೊತ್ತಾಗ್ತಿಲ್ಲ ಅಂತಲೇ ನಾವು ಈಗ ಕೇಂದ್ರ ಸರ್ಕಾರ ಕೇಳಬೇಕಾ, ನಾವು ಇಲ್ಲಿ ಇವ್ರಿಗೆ ಕೇಳಬೇಕಾ ಅರ್ಥ ಆಗಿಲ್ಲ. ಬಟ್ ಗೌರ್ಮೆಂಟ್ನವರು ನಾವು ಇದು ಸ್ವಲ್ಪ ಕಡಿಮೆ ಮಾಡಬೇಕಂತ ನಾವು ಹೆಚ್ಚಿಸಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾವು ಮಾಡಿದ್ದೇ ಅಲ್ಲ ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಹೊರೆ ಆಗ್ತಾ ಇರೋದಂತೂ ಜನಸಾಮಾನ್ಯರಿಗೆ. ಜನಸಾಮಾನ್ಯರು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜನರು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಕಡಿಮೆ ಮಾಡೋದು ಅಡ್ಡಿಲ್ಲ, ಎಲ್ಲರಿಗೂ ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಎಲ್ಲ ಜೀವನ ಎಲ್ಲ, ಹೀಗಾಗಿ ಎಲ್ಲ ಅವ್ರ ಕೈಯಲ್ಲಿದೆ ಸರ್, ಸರ್ಕಾರ ಕೈ ಐತೆ ಎಲ್ಲ. ರೇಟ್ ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಕಡಿಮೆ ಮಾಡ್ರಿ ಅಂತ ಹೇಳೋದು ಇಷ್ಟೇ. ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ಬಡವರಿಗೆ, ಎಲ್ಲರಿಗೆ, ಮಿಡಲ್ ಕ್ಲಾಸ್ದವ್ರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ರೇಟ್ ಕಡಿಮೆ ಮಾಡೋದು ಅದು ಭಾಳ ಕಷ್ಟ ಆಗ್ತದೆ. ಇವರು ಅವ್ರ ಮೇಲೆ ಹೇಳೋದು, ಅವರು ಇವ್ರ ಮೇಲೆ ಹೇಳೋದು, ಇದು ಸರಿ ಇಲ್ಲ. ಯಾವುದೋ ಸ್ಪಷ್ಟವಾಗಿ ಹೇಳಬೇಕು. ಕೇಂದ್ರದವರು ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗ್ತದೆ ಜನಕ್ಕೆ. ಇಲ್ಲಾಂದರೆ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ಆ ಕಡೆ ಈ ಕಡೆ ನಮಗೆ ಕನ್ಫ್ಯೂಷನ್ ಆಗ್ತದೆ ಜನಗಳಿಗೆ. ಇದು ಆಗಬಾರ್ದು ಸರ್. ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅನ್ವಯಿಸುತ್ತೆ ಅದು. ಸೊ ಇದು ಕ್ಲಾರಿಫಿಕೇಷನ್ ಮಾಡಬೇಕಾದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರದ್ದೇ ಅವರು ಸ್ಪಷ್ಟನೆ ಕೊಡಬೇಕಾಗ್ತದೆ. ಅದೇ ಸರ್, ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಇದೇ ರೀತಿ ನಡೆದೋಗಿದೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಅದು ಬೇರೆ ಬೇರೆ ಸರ್ಕಾರ ಇರೋದ್ರಿಂದ ವೈಫಲ್ಯಗಳು ಕಣ್ಣಿಗೆ ಕಾಣ್ತಾ ಇವೆ, ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಜನರಿಗೆ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದವ್ರು ಮಾತಾಡಬೇಕು. ಅಲ್ಲಿ ಸಂಸತ್ ಸದಸ್ಯರು ಇರ್ತಾರೆ, ಅವ್ರಿಗೆ ಏನಂತ ಅಲ್ಲಿ ಕಳಿಸಿರೋದು, ಜನರನ್ನು ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೋಸ್ಕರವಾಗಿ ಎದ್ದು ನಿಂತು ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡಬೇಕು. ಅದಕ್ಕೋಸ್ಕರ ಸರ್ ಜಾಸ್ತಿ ಆಗಿದೆ ಅಂತಲೇ ಸಿಟಿ ಬಸ್ಗೆ ಈ ಕಡೆಗೆ ಬರ್ತಾಯಿದ್ದೀನಿ. ಈ ಕಡೆಗೆ ಫುಲ್ ಈ ಥರ ಜಾಸ್ತಿ ಮಾಡಿಸಿದ್ರೆ ಜನರಿಗೆ ಹೆಂಗೆ ಅದೇ ಹೆಂಗೆ ಅದು ಗೊತ್ತಾಗ್ತಿಲ್ಲ ಅಂತಲೇ ನಾವು ಈಗ ಕೇಂದ್ರ ಸರ್ಕಾರ ಕೇಳಬೇಕಾ, ನಾವು ಇಲ್ಲಿ ಇವ್ರಿಗೆ ಕೇಳಬೇಕಾ ಅರ್ಥ ಆಗಿಲ್ಲ. ಬಟ್ ಗೌರ್ಮೆಂಟ್ನವರು ನಾವು ಇದು ಸ್ವಲ್ಪ ಕಡಿಮೆ ಮಾಡಬೇಕಂತ ನಾವು ಹೆಚ್ಚಿಸಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾವು ಮಾಡಿದ್ದೇ ಅಲ್ಲ ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಹೊರೆ ಆಗ್ತಾ ಇರೋದಂತೂ ಜನಸಾಮಾನ್ಯರಿಗೆ. ಜನಸಾಮಾನ್ಯರು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜನರು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಕಡಿಮೆ ಮಾಡೋದು ಅಡ್ಡಿಲ್ಲ, ಎಲ್ಲರಿಗೂ ಜನರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಎಲ್ಲ ಜೀವನ ಎಲ್ಲ, ಹೀಗಾಗಿ ಎಲ್ಲ ಅವ್ರ ಕೈಯಲ್ಲಿದೆ ಸರ್, ಸರ್ಕಾರ ಕೈ ಐತೆ ಎಲ್ಲ. ರೇಟ್ ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಕಡಿಮೆ ಮಾಡ್ರಿ ಅಂತ ಹೇಳೋದು ಇಷ್ಟೇ. ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ಬಡವರಿಗೆ, ಎಲ್ಲರಿಗೆ, ಮಿಡಲ್ ಕ್ಲಾಸ್ದವ್ರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ರೇಟ್ ಕಡಿಮೆ ಮಾಡೋದು ಅದು ಭಾಳ ಕಷ್ಟ ಆಗ್ತದೆ. ಇವರು ಅವ್ರ ಮೇಲೆ ಹೇಳೋದು, ಅವರು ಇವ್ರ ಮೇಲೆ ಹೇಳೋದು, ಇದು ಸರಿ ಇಲ್ಲ. ಯಾವುದೋ ಸ್ಪಷ್ಟವಾಗಿ ಹೇಳಬೇಕು. ಕೇಂದ್ರದವರು ಅದರ ಬಗ್ಗೆ
ಸ್ಪಷ್ಟನೆ ಕೊಡಬೇಕಾಗ್ತದೆ ಜನಕ್ಕೆ, ಇಲ್ಲಾಂದರೆ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ಆ ಕಡೆ ಈ ಕಡೆ ನಮಗೆ ಕನ್ಫ್ಯೂಷನ್ ಆಗ್ತದೆ ಜನಗಳಿಗೆ. ಇದು ಆಗಬಾರ್ದು ಸರ್. ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅನ್ವಯಿಸುತ್ತೆ ಅದು. ಸೊ ಇದು ಕ್ಲಾರಿಫಿಕೇಷನ್ ಮಾಡಬೇಕಾದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರದ್ದೇ ಅವರು ಸ್ಪಷ್ಟನೆ ಕೊಡಬೇಕಾಗ್ತದೆ. ಅದೇ ಸರ್, ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಇದೇ ರೀತಿ ನಡೆದೋಗಿದೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಅದು ಬೇರೆ ಬೇರೆ ಸರ್ಕಾರ ಇರೋದ್ರಿಂದ ವೈಫಲ್ಯಗಳು ಕಣ್ಣಿಗೆ ಕಾಣ್ತಾ ಇವೆ, ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಜನರಿಗೆ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದವ್ರು ಮಾತಾಡಬೇಕು. ಅಲ್ಲಿ ಸಂಸತ್ ಸದಸ್ಯರು ಇರ್ತಾರೆ, ಅವ್ರಿಗೆ ಏನಂತ ಅಲ್ಲಿ ಕಳಿಸಿರೋದು, ಜನರನ್ನು ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೋಸ್ಕರವಾಗಿ ಎದ್ದು ನಿಂತು ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡಬೇಕು. ಅದಕ್ಕೋಸ್ಕರ ಸರ್ ಈಗ ಜಾಸ್ತಿ ಆಗಿದೆ ಅಂತಲೇ ಸಿಟಿ ಬಸ್ಗೆ ಈ ಕಡೆಗೆ ಬರ್ತಾಯಿದ್ದೀನಿ. ಈ ಕಡೆಗೆ ಫುಲ್ ಈ ಥರ ಜಾಸ್ತಿ ಮಾಡಿಸಿದ್ರೆ ಜನರಿಗೆ ಹೆಂಗೆ ಅದೇ ಹೆಂಗೆ ಅದು ಗೊತ್ತಾಗ್ತಿಲ್ಲ ಅಂತಲೇ ನಾವು ಈಗ ಕೇಂದ್ರ ಸರ್ಕಾರ ಕೇಳಬೇಕಾ ನಾವು ಇಲ್ಲಿ ಇವ್ರಿಗೆ ಕೇಳಬೇಕಾ ಅರ್ಥ ಆಗಿಲ್ಲ. ಬಟ್ ಗೌರ್ಮೆಂಟ್ನವರು ನಾವು ಇದು ಸ್ವಲ್ಪ ಕಡಿಮೆ ಮಾಡಬೇಕಂತ ನಾವು ಹೆಚ್ಚಿಸಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾವು ಮಾಡಿದ್ದೇ ಅಲ್ಲ ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಹೊರೆ ಆಗ್ತಾ ಇರೋದಂತೂ ಜನಸಾಮಾನ್ಯರಿಗೆ. ಜನಸಾಮಾನ್ಯರು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜನರು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಕಡಿಮೆ ಮಾಡೋದು ಅಡ್ಡಿಲ್ಲ, ಎಲ್ಲರಿಗೂ ಜನರಿಗೆ ಅನುಕೂಲ ಆಗುತ್ತೆ. ಹಾಂ, ಯಾಕಂದ್ರೆ ಎಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಎಲ್ಲ ಜೀವನ ಎಲ್ಲ. ಹೀಗಾಗಿ ಎಲ್ಲ ಅವ್ರ ಕೈಲಿದೆ ಸರ್, ಸರ್ಕಾರ ಕೈ ಐತೆ ಎಲ್ಲ. ಹಾಂ, ರೇಟ್ ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಕಡಿಮೆ ಮಾಡ್ರಿ ಅಂತ ಹೇಳೋದು ಇಷ್ಟೇ. ಹಾಂ, ಕಡಿಮೆ ಮಾಡೋದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ಬಡವರಿಗೆ, ಎಲ್ಲರಿಗೆ, ಮಿಡಲ್ ಕ್ಲಾಸ್ ಇದ್ದವ್ರಿಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ರೇಟ್ ಕಡಿಮೆ ಮಾಡೋದು ಅದು ಭಾಳ ಕಷ್ಟ ಆಗ್ತದೆ. ಇವರು ಅವ್ರ ಮೇಲೆ ಹೇಳೋದು, ಅವರು ಇವ್ರ ಮೇಲೆ ಹೇಳೋದು, ಇದು ಸರಿ ಇಲ್ಲ. ಯಾವುದೋ ಸ್ಪಷ್ಟವಾಗಿ ಹೇಳಬೇಕು. ಕೇಂದ್ರದವರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗ್ತದೆ ಜನಕ್ಕೆ, ಇಲ್ಲಾಂದರೆ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ಆ ಕಡೆ ಈ ಕಡೆ ನಮಗೆ ಕನ್ಫ್ಯೂಷನ್ ಆಗ್ತದೆ ಜನಗಳಿಗೆ. ಇದು ಆಗಬಾರ್ದು ಸರ್. ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅನ್ವಯಿಸುತ್ತೆ ಅದು. ಸೊ ಇದು ಕ್ಲಾರಿಫಿಕೇಷನ್ ಮಾಡಬೇಕಾದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರದ್ದೇ ಅವರು ಸ್ಪಷ್ಟನೆ ಕೊಡಬೇಕಾಗ್ತದೆ. ಅದೇ ಸರ್, ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಇದೇ ರೀತಿ ನಡೆದೋಗಿದೆ ರಾಜ್ಯದಲ್ಲಿ. ಕೇಂದ್ರದಲ್ಲಿ ಅದು ಬೇರೆ ಬೇರೆ ಸರ್ಕಾರ ಇರೋದ್ರಿಂದ ವೈಫಲ್ಯಗಳು ಕಣ್ಣಿಗೆ ಕಾಣ್ತಾ ಇವೆ, ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಜನರಿಗೆ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದವ್ರು ಮಾತಾಡಬೇಕು. ಅಲ್ಲಿ ಸಂಸತ್ ಸದಸ್ಯರು ಇರ್ತಾರೆ, ಅವ್ರಿಗೆ ಏನಂತ ಅಲ್ಲಿ ಕಳಿಸಿರೋದು, ಜನರನ್ನು ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೋಸ್ಕರವಾಗಿ ಎದ್ದು ನಿಂತು ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡಬೇಕು. ಅದಕ್ಕೋಸ್ಕರ ಸರ್ ಈಗ ಜಾಸ್ತಿ ಆಗಿದೆ ಅಂತಲೇ ಸಿಟಿ ಬಸ್ಗೆ ಈ ಕಡೆಗೆ ಬರ್ತಾಯಿದ್ದೀನಿ. ಈ ಕಡೆಗೆ ಫುಲ್ ಈ ಥರ ಜಾಸ್ತಿ ಮಾಡಿಸಿದ್ರೆ ಜನರಿಗೆ ಹೆಂಗೆ ಅದೇ ಹೆಂಗೆ ಅದು ಗೊತ್ತಾಗ್ತಿಲ್ಲ ಅಂತಲೇ ನಾವು ಈಗ ಕೇಂದ್ರ ಸರ್ಕಾರ ಕೇಳಬೇಕಾ ನಾವು ಇಲ್ಲಿ ಇವ್ರಿಗೆ ಕೇಳಬೇಕಾ ಅರ್ಥ ಆಗಿಲ್ಲ. ಬಟ್ ಗೌರ್ಮೆಂಟ್ನವರು ನಾವು ಇದು ಸ್ವಲ್ಪ ಕಡಿಮೆ ಮಾಡಬೇಕಂತ